ನಿರೀಕ್ಷಾ, ರಾಕೇಶ್, ರಾಹುಲ್ ಹಾಗೆ ತಸ್ಲಿಮ್ ಅನ್ನುವಂಥ 4 ಜನರ ಹೆಸರು ಕೂಡ ಬರೆದಿಟ್ಟಿದ್ದ. ನನ್ನ ಸಾವಿಗೆ ಇಂಥವರೇ ಕಾರಣ ಅಂತೇಳಿ. ನನ್ನ ಮಗ ತೇಜಕುಮಾರ 2 ವರ್ಷ ಆಯಿತು ಕಾಣೆಯಾಗಿ. ಒಳ್ಳೆಮ್ಮ ಹುಡುಗ. ನಾವು ಎಷ್ಟು ಕಷ್ಟಪಟ್ಟು ಕಲಿಸಿದ್ದೇವೆ, ವಿದ್ಯಾಭ್ಯಾಸ ಮಾಡಿಸಿದ್ದೇವೆ, ಒಳ್ಳೆ ವಿದ್ಯೆ ಕಲಿಸಿ ಎಲ್ಲ. 2023ರಲ್ಲಿ ಕಾಣೆಯಾಗಿದ್ದಾನೆ. ಜೂನ್ 7 ತಾರೀಕಿಗೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ. ನಮಸ್ತೆ ವೀಕ್ಷಕರೇ, ನಾನು ಪ್ರಶಾಂತ್. ನಿಮಗೆ ಗೊತ್ತಿದೆ ಕಾರ್ಕಳದ ಅಭಿಷೇಕ್ ಯಾವ ರೀತಿಯಾಗಿ ಹನಿ ಟ್ರ್ಯಾಪಿಗೆ ಬಲಿಯಾದ ಅಂಥೇಳಿ. ಆ ಒಂದು ಸಮಯದಲ್ಲಿ ಏನಾಯಿತು ಮತ್ತು ಇದಕ್ಕೆ ಕಾರಣ ಯಾರು ಅನ್ನೋ ಎಲ್ಲ ವಿಚಾರಗಳನ್ನು ಕೂಡ ಒಂದು ಪತ್ರದಲ್ಲಿ ಬರೆದಿಟ್ಟಿದ್ದ. ಆ ಪತ್ರದಲ್ಲಿ ನಿಮಗೆ ಗೊತ್ತಿರುವಂತೆ ನಿರೀಕ್ಷಾ, ರಾಕೇಶ್, ರಾಹುಲ್ ಹಾಗೆ ತಸ್ಲಿಮ್ ಅನ್ನುವಂಥ 4 ಜನರ ಹೆಸರು ಕೂಡ ಬರೆದಿಟ್ಟಿದ್ದ. ನನ್ನ ಸಾವಿಗೆ ಇಂಥವರೇ ಕಾರಣ ಅಂಥೇಳಿ. ಅದರಲ್ಲಿ ಅಭಿಷೇಕ್ ಮತ್ತೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದ. ಆ ವಿಚಾರವೇ ತೇಜು ಅನ್ನುವಂಥ ವಿಚಾರ. ತೇಜು ಅನ್ನುವಂಥ ಯುವಕ ಏನಿದ್ದಾನೆ ಅವನು ಕೂಡ ಇದೇ ರೀತಿಯಾಗಿ ನಿರೀಕ್ಷೆಯಿಂದ ಈ ರೀತಿಯಾಗಿ ತೇಜುಗೂ ಕೂಡ ಅವನು ಕಣ್ಮರೆಯಾಗಿದ್ದಾನೆ. ಅವನ್ನ ಏನು ಮಾಡಿದ್ರು ಈ ಗ್ಯಾಂಗ್ ಅಂತ ಗೊತ್ತಿಲ್ಲ. ಆದರೆ ಅವನಿಗೆ ಅಂದರೆ ತೇಜುವಿಗೆ ಇದೇ ಗ್ಯಾಂಗ್ ನಿರೀಕ್ಷಾ ಆ ಗ್ಯಾಂಗ್ಗೆ ಈ ರೀತಿಯಾಗಿ ಕಿರುಕುಳವನ್ನು ಕೊಡ್ತಾಯಿದ್ರು, ಬ್ಲ್ಯಾಕ್ ಮೇಲನ್ನು ಮಾಡ್ತಾಯಿದ್ರು. ಆ ಬಳಿಕ ಆತ ಕಣ್ಮರೆಯಾದ ಅನ್ನುವಂಥ ವಿಚಾರವನ್ನು ಕೂಡ ಅಭಿಷೇಕ್ ಹೇಳಿದ್ದ. ಹಾಗಾಗಿ ತೇಜು ಯಾರು ಅನ್ನುವಂಥದ್ದು ತುಂಬ ಜನರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಕೂಡ ನಿಮಗೆ ಗೊತ್ತಿದೆ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಅವರ ಮನೆಗೆ ಆ ಮನೆಗೆ ಹೋಗಿ ಆ ಎಲ್ಲ ವಿಚಾರಗಳನ್ನು ಅವರ ಮನೆಯವರ ಕಡೆಯಿಂದ ಅಭಿಷೇಕ್ ಅವರ ಮನೆಯವರ ಕಡೆಯಿಂದ ಕೇಳಿ ಬಂದು ಆ ನಂತರ ಅಭಿಷೇಕ್ ಸ್ನೇಹಿತರನ್ನು ಕೂಡ ಮಾತನಾಡಿಸುವಂಥ ಕೆಲಸ ಮಾಡೋದು. ಇದೀಗ ನಾನು ಏನೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಬಾರಿಯ ಗ್ರಾಮಕ್ಕೆ ಬಂದಿರುವಂಥದ್ದು. ಅವರ ಮನೆ ಅಂದರೆ ತೇಜು ಅವರ ಮನೆಗೆ ಸ್ವತಃ ಬಂದಿದ್ದೇನೆ. ಆ ಕುಟುಂಬ ಈ ಕ್ಷಣಕ್ಕೂ ಕೂಡ ಕಣ್ಣೀರಲ್ಲಿ ಕೈಯನ್ನು ತೊಳಿತಿದೆ. ಮಗನನ್ನು ಈ ರೀತಿ ಕಣ್ಮರೆಯಾಗಿದ್ದಾನೆ, ಆತ ಏನಾಗಿದ್ದಾನೆ ಅಂತ ಗೊತ್ತಿಲ್ಲ. ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಟ್ಟಿದ್ದು, ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿತು. ಆದರೆ ಯಾವುದೇ ಮಾಹಿತಿ ಇಲ್ಲ ಅನ್ನುವಂಥ ವಿಚಾರವನ್ನು ಕೊಟ್ಟಿದ್ದರು. ಈ ಕ್ಷಣಕ್ಕೂ ಕೂಡ ಮಗ ಬರ್ತಾನೆ ಅನ್ನುವಂತಹ ಆಸೆ ಗಣ್ಣಿನಿಂದ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತೇಳಿ ಕಣ್ಣೀರನ್ನು ಆ ತಂದೆ ತಾಯಿ ಹಾಕ್ತಿರುವಂಥದ್ದು. ಹಾಗಾಗಿ ನಿಜಕ್ಕೂ ಏನಾಯಿತು ಆ ಎಲ್ಲ ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ನಾನು ಖುದ್ದು ಕಡಬ ತಾಲೂಕಿನ ಬಾರಿಯ ಗ್ರಾಮಕ್ಕೆ ಬಂದಿರುವಂಥದ್ದು. ಸ್ವತಃ ಅವರ ಪೋಷಕರ ಜೊತೆ ನಾನು ಮಾತನಾಡ್ತಾ ಇದ್ದೇನೆ. ಅವರ ತಂದೆ ಬಾಲಕೃಷ್ಣ ಹಾಗೆ ಪೂರ್ಣಿಮಾ ಕೂಡ ಇದ್ದಾರೆ. ಆ ಮಗನನ್ನು ಇವರು 2 ವರ್ಷದಿಂದ ಮಗ ಕಣ್ಮರೆಯಾಗಿದ್ದಾನೆ. ಈಗಲೂ ಕೂಡ ಮಗ ಬರ್ತಾನೆ ಅಂತೇಳಿ ದಾರಿಯನ್ನು ಕಾಯ್ತಿರುವಂಥದ್ದು. ನಾನು ಅವರನ್ನು ಮಾತಾಡಿಸ್ತೇನೆ. ಹೇಳಿ ಸರ್, ಎಷ್ಟು 2 ವರ್ಷ ಆಯಿತು, ಈಗಲೂ ಕೂಡ ನಿಮಗೆ ನಂಬಿಕೆ ಇದೆ ಮಗ ಬರ್ತಾನೆ ಅನ್ನುವಂಥದ್ದು? ಬಾಲಕೃಷ್ಣ ಅಂತ ನಾನು ಬಾರಿಯದಲ್ಲಿ ವಾಸ ಮಾಡಿದ್ದು. ನನ್ನ ಮಗ ತೇಜಕುಮಾರ 2 ವರ್ಷ ಆಯಿತು ಕಾಣೆಯಾಗಿ. ಒಳ್ಳೆಮ್ಮ ಹುಡುಗ. ನಾವು ಎಷ್ಟು ಕಷ್ಟಪಟ್ಟು ಕಲಿಸಿದ್ದೇವೆ, ವಿದ್ಯಾಭ್ಯಾಸ ಮಾಡಿಸಿದ್ದೇವೆ, ಒಳ್ಳೆ ವಿದ್ಯೆ ಕಲಿಸಿ ಎಲ್ಲ. 2023ರಲ್ಲಿ ಕಾಣೆಯಾಗಿದ್ದಾನೆ. ಜೂನ್ 7 ತಾರೀಕಿಗೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ. ಇದುವರೆಗೂ ಯಾವುದು ಪತ್ತೆ ಆಗಲಿಲ್ಲ. ಈ ಅಭಿಷೇಕ್ ಅಂತ ಮೊನ್ನೆ ಕಾಣೆಯಾಗಿದ್ದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆತ ಬರೆದಿಟ್ಟಿದ್ದಾನೆ. ಅದಕ್ಕೂ ಯಾವ ಉತ್ತರ ಪೊಲೀಸಿನವರು ಇದುವರೆಗೆ ನೀಡಲಿಲ್ಲ. ನಮ್ಮ ಮಗ ಯಾವ ರೀತಿಯಲ್ಲಿದ್ದಾನೆಂದು ಅವರೇ ಅದಕ್ಕೆ ಕಾರಣ ಅಂತ ಅವರ 3-4 ಜನ ಹೆಸರು ಬರೆದಿಟ್ಟಿದ್ದಾನೆ. ಅವರೇ ಈ ತೇಜನಿಗೆ ಕಾರಣ ಆಗಿರಬೇಕಂತ. ಅದಕ್ಕೆ ಪೊಲೀಸಿನವರು ಯಾವ ಉತ್ತರ ಇದುವರೆಗೂ ನೀಡಿಲ್ಲ. ಇಲ್ಲಿಗೇನಾದರೂ ಬಂದ್ರ ಪೊಲೀಸ್ನವರು? ಇಲ್ಲ. ಈ ಪ್ರಕರಣ ಅಭಿಷೇಕ್ ಪ್ರಕರಣ ಆದ ನಂತರ ಏನು ಇಲ್ಲಿ ಬರಲಿಲ್ಲ. ನಿಮ್ಮನ್ನ ಬರ್ಲಿಕ್ಕೆ ಏನಾದರೂ ಹೇಳಿದ್ರಾ? ಇಲ್ಲ, ಯಾರು ಹೇಳಿಲ್ಲ. ಕಾಲ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿಗೆ ಬಂದು ಏನು ಇಲ್ಲ ಏನು ವಿಚಾರಗಳನ್ನು ಹೇಳಿಲ್ಲ. ಈಗಲೂ ನಂಬಿಕೆ ಇದೆಯಾ ನಿಮಗೆ ಮಗ ಬರ್ತಾನೆ, ಜೀವಂತವಾಗಿದ್ದಾನೆ ಅಂತ ಅನಿಸ್ತಿದ್ಯಾ? ಹೌದೌದು. ಈಗ ಏನು ಅನ್ಸುತ್ತೆ ನಿಮಗೆ? ಅದೇ ನೀವೇ ಹೇಳಿದ್ರಿ, ಎಲ್ಲರಿಗೂ ಗೊತ್ತಿದೆ ಅಭಿಷೇಕ್ ಅವ್ನು ಬರೆದಿಟ್ಟಿದ್ದಾನೆ. ತೇಜು ಕಣ್ಮರೆ ಆಗಲಿಕ್ಕೆ ಕಾರಣ ಇದೇ ಈ ಟೀಮ್ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಒಂದು ಹುಡುಗರನ್ನ ಅವಳು ಈ ರೀತಿಯಾಗಿ ಅವಳು ದುಡ್ಡು ಮಾಡೋಕ್ಕೋಸ್ಕರ ಈ ಥರ ಹುಡುಗರ ಜೀವನದಲ್ಲೇ ಆಟ ಆಡ್ತಾಳ ಅಂತ ಹೇಳಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತೇಳಿ ಇಂಥ ಹುಡುಗಿಯರಿಗೆ? ಅಂಥವರನ್ನು ಕೂಡಲೇ
ಅವರಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮ ಅನಿಸಿಕೆ. ಅಂತೂ ನಮ್ಮ ತೇಜುವಿನ ವಿಚಾರ ನಮಗೆ ಪೂರ್ತಿ ಪೊಲೀಸಿನವರು ನ್ಯಾಯ ಕೊಡಿಸಬೇಕು ನಮಗೆ. ಈ ಕಣ್ಮರೆ ಆಗೋಕ್ಕಿಂತ ಮುಂಚೆ ಹೇಗಿದ್ದ ಅವನು? ಮನೆಗೆಲ್ಲ ಬರ್ತಾ ಇದ್ದ? ಬರ್ತಾ ಇದ್ದ. ಮನೆಗೇನಾದರೂ ದುಡ್ಡು ಏನಾದರೂ ಕೊಡ್ತಾ ಇದ್ದ? ತಿಂಗಳು ಸಂಬಳ ಆದ ನಂತರ ಪೂರ್ತಿ ಹಣ ಮನೆಗೆ ಕೊಡ್ತಿದ್ದ. ಆ ರೀತಿ ಏನಾದರೂ ಈ ರೀತಿ ತೊಂದರೆಯಲ್ಲಿದ್ದೀನಿ, ಹಿಂಗೇನಾದ್ರು ಸಮಸ್ಯೆ ಆಗಿದೆ, ಏನಾದರೂ ಹಂಚ್ಕೊಂಡಿದ್ದಾನೆ? ಇಲ್ಲ ಏನು ಹೇಳಿಲ್ಲ. ಇಲ್ಲಿ ಇವರಿಗೆಲ್ಲ ಗೊತ್ತುಂಟಲ್ಲ, ನೆರೆಕರೆಯವರಿಗೆ. ಅಂದ್ರೆ ಅವನು ಕೂಡ ಈ ಮನೆ ಕಟ್ಲಿ ಹೌದು, ಅವನ ವಿಚಾರದಲ್ಲಿ ಮನೆ ಕಟ್ಟಲಿಕ್ಕೆ ಬಿಟ್ಟ ನಾವು ಸ್ಟಾರ್ಟ್ ಮಾಡಿ. ಹೌದು, ಮಣ್ಣಿನ ಗೋಡೆ ಎಲ್ಲ ಇತ್ತು. ಈಗ ಅವನು ಕೂಡ ಮನೆ ಕಟ್ಲಿಕ್ಕೆ ಸಹಾಯ? ಹೌದೌದು. ಎಷ್ಟು ಟೈಮ್ ಆಯ್ತು ಮನೆ ಕಟ್ಟಿ? 1.5 ವರ್ಷ ಆಯ್ತು ಅಷ್ಟೇ. ಬಟ್ ಮನೆ ಆದ್ಮೇಲೆ ಅವನಿಲ್ಲ? ಇಲ್ಲ, ಮನೆ ಸ್ಲ್ಯಾಪ್ ಆಗುವ ತನಕ ಇದ್ದ, ಆನಂತರ ಇಲ್ಲ. ಬೇಸರ ಇದೆಯಾ ಅವನಿಲ್ಲ? ಹೌದು. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕಂತ ಹೇಳಿದರೆ ತುಂಬ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಅಭಿಷೇಕ್ ಕಣ್ಮರೆ ಆಗಿದ್ದಾನೆ, ಅಭಿಷೇಕ್ ಜೀವವನ್ನೇ ಕಳೆದುಕೊಂಡಿದ್ದಾನೆ. ಇವನು ನಿಮ್ಮ ಮಗ ತೇಜು ಕೂಡ ಕಣ್ಮರೆ ಆಗಿದ್ದಾನೆ. ಬದುಕಿಲ್ಲ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಇಬ್ಬರು ಕೂಡ ಒಂದು ರೀತಿಯಾಗಿ ಈಗ ಏನಾಗಿದ್ದಾರೆ ಈ ರೀತಿಯಾಗಿ ಹೋಗಿರುವಂಥದ್ದು ಏನು ಅನಿಸುತ್ತೆ? ಈ ರೀತಿಯಾಗಿ ಎಲ್ಲರ ಜೀವನದಲ್ಲಿ ಅವಳು ಚೆಲ್ಲಾಟ ಆಡ್ತಿರೋ ನೋಡಿದರೆ. ಹೌದು, ಅಂಥವರಿಗೆ ಅವರಿಗೆ ಕೂಡಲೇ ಶಿಕ್ಷೆ ಮಾಡಬೇಕು ಅಂತ ಅಲ್ವಾ? ನಮಸ್ತೆ ಕಾಫಿ ನಾಡು. ನವರಾತ್ರಿ ಹಿನ್ನೆಲೆಯಲ್ಲಿ LG ಬೆಸ್ಟ್ ಶೋರೂಮ್ನಲ್ಲಿ ಆಫರ್. LED ವಾಷಿಂಗ್ ಮೆಷಿನ್, ರೆಫ್ರಿಜರೇಟರ್, ವಾಟರ್ ಪ್ಯೂರಿಫೈಯರ್, ಮೈಕ್ರೋ ಓವನ್, ಎಸಿಗಳು, ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ, ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ. LG ಬೆಸ್ಟ್ ಶಾಪ್, MG ರೋಡ್, ಚಿಕ್ಕಮಗಳೂರು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.